ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ಗೆ ಸ್ವಾಗತ. ಇಂಡಿಯಾ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಯ್ತು. ಅದು ಇಂಗ್ಲೆಂಡ್ ವಿರುದ್ಧ 3 ODI ಮ್ಯಾಚ್ ಸೀರೀಸ್ ಆಡ್ತಾ ಇದಾರಲ್ವಾ, ಆ ಸೀರೀಸ್ಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಯ್ತು. ಇದರಲ್ಲಿ ಸ್ಕ್ವಾಡ್ ಗಿಂತ ಏನು ಗೊತ್ತಾ, ಎಲ್ಲರೂ ವೇಟ್ ಮಾಡ್ತಾ ಇದ್ದು ಆ ಸ್ಕ್ವಾಡ್ ಒಳಗಡೆ ವಿರಾಟ್ ಕೊಹ್ಲಿ ಇದಾರೋ ಇಲ್ವೋ ಅಂತ. ಅದ್ರಲ್ಲಿ ನಾನು ಒಬ್ಬ. ಯಾಕಂದ್ರೆ ವಿರಾಟ್ ಕೊಹ್ಲಿ ಆಡ್ತಾ ಇರೋದು ODI ಫಾರ್ಮೆಟ್ ಮಾತ್ರ. ಅವ್ರು ನೋಡಿ ಇಂಜುರಿ ಆಗಿದ್ರು, ಲಾಸ್ಟ್ ಅಫ್ಘಾನಿಸ್ತಾನ ವಿರುದ್ಧ ODI ಮ್ಯಾಚಸ್ ಮಿಸ್ ಮಾಡ್ಕೊಂಡಿದ್ರು. ಅದೇ ತರ ಏನಾದ್ರು ಇಂಗ್ಲೆಂಡ್ ವಿರುದ್ಧ ODI ಮ್ಯಾಚಸ್ ಮಿಸ್ ಮಾಡ್ಕೊಂಡು ಬಿಡ್ತಾರೋ ಅನ್ಕೊಂಡಿದ್ವಿ. ಬಟ್ ಆದ್ರೆ ವಿರಾಟ್ ಕೊಹ್ಲಿ ಸಹ ಸ್ಕ್ವಾಡ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಸ್ಕ್ವಾಡ್ ಒಳಗಡೆ ಅವ್ರ ನೇಮ್ ಸಹ ಇದೆ. ಬಟ್ ಅವ್ರಿಗೆ 100% ಆಡ್ತಾರೆ ಅಂತ ಹೇಳಕ್ ಆಗಲ್ಲ. ಅವ್ರದ್ದು ಸಬ್ಜೆಕ್ಟ್ ಟು ಫಿಟ್ನೆಸ್. ನಾಳೆ ಅವ್ರದ್ದು ಫಿಟ್ನೆಸ್ ಟೆಸ್ಟ್ ಇದೆ. ಅಲ್ಲೇನಾದ್ರು ಕ್ಲಿಯರ್ ಮಾಡಿದ್ರೆ ಅವಾಗ ಅವರು ODI ಸೀರೀಸ್ಗೆ ಆಡ್ತಾರೆ. ಅಲ್ಲೇನಾದ್ರು ಕ್ಲಿಯರ್ ಮಾಡಕ್ ಆಗಿಲ್ಲ ಅಂದ್ರೆ ಇವರು ODI ಮ್ಯಾಚ್ ನ ಆಡಲ್ಲ. ಬಟ್ ಸ್ಕ್ವಾಡ್ ಒಳಗಡೆ ಇವ್ರ ನೇಮ್ ಇದೆ, ಅದೊಂದು ಖುಷಿ ಅಂತ ಹೇಳ್ಬೋದು. 9% ಅವ್ರು ಆಡ್ತಾರೆ ಅಂತಾನೆ ಅರ್ಥ. ಆದ್ರಿಂದ ನೋಡೋಣ ನಾಳೆ ವಿರಾಟ್ ಕೊಹ್ಲಿ ಫಿಟ್ನೆಸ್ ಇದೆ, ಕ್ಲಿಯರ್ ಮಾಡ್ತಾರೋ ಇಲ್ವಾ ಅಂತ. ಮತ್ತೆ ಇವಾಗ ಸ್ಕ್ವಾಡ್ ನ ನೋಡೋಣ ಯಾವ ತರ ಇದೆ ಅಂತ. ನೋಡಿ, ಶುಭ್ಮನ್ ಗಿಲ್ ಕ್ಯಾಪ್ಟನ್. ಹೌದು ನೋಡಿ, ಅಫ್ಘಾನಿಸ್ತಾನ ವಿರುದ್ಧ ಚೆನ್ನಾಗಿನೇ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ನೋಡಿ, ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಅಫ್ಘಾನಿಸ್ತಾನ ವಿರುದ್ಧ ವಿನ್ ಆದ್ರು, ಸೀರೀಸ್ ನ 3-0 ಇಂದ ವಿನ್ ಆದ್ರು. ಬಟ್ ಆದ್ರೂ ಅಷ್ಟೊಂದು ಹೆಸರು ಬರಲ್ಲ ಶುಭ್ಮನ್ ಗಿಲ್ಗೆ. ಏನಕ್ಕಂದ್ರೆ ಅದೊಂಥರ ನಾರ್ಮಲ್ ಟೀಮು. ಯಾವಾಗ ನೀವು ಒಂಥರ ಆಸ್ಟ್ರೇಲಿಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ನ್ಯೂಜಿಲೆಂಡ್ ಇರ್ಬೋದು, ಆ ತರ ಟೀಮ್ಸ್ ನ ಅದು ಅವ್ರು ಹೋಮ್ ಅಲ್ಲಿ ಹೋಗಿ ಸದೆ ಬಡ್ದಾಗ ಅವಾಗ ಕ್ಯಾಪ್ಟನ್ಗೆ ಹೆಸರು ಬರೋದು. ಆದ್ರಿಂದ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ಟೆಸ್ಟ್ ಅನ್ನೋದು ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಆಗುತ್ತೆ. ಅಲ್ಲೇನಾದ್ರು ODI ಮ್ಯಾಚಸ್ ನ ಸರಣಿನ ವಿನ್ ಮಾಡ್ಕೊಟ್ರೆ ಒಂಥರ ಒಳ್ಳೆ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು ಶುಭ್ಮನ್ ಗಿಲ್ ನ. ಆದ್ರಿಂದ ನೋಡೋಣ ಅಲ್ಲಿ ಯಾವ ತರ ಕ್ಯಾಪ್ಟನ್ಸಿ ಮಾಡ್ತಾರಂತ. ಮತ್ತೆ ರೋಹಿತ್ ಶರ್ಮಾ ಅವರು ಇದ್ದೇ ಇರ್ತಾರೆ. ವಿರಾಟ್ ಕೊಹ್ಲಿ ಸಬ್ಜೆಕ್ಟ್ ಟು ಫಿಟ್ನೆಸ್ ಸ್ಟಾರ್ ಹಾಕಿದಾರಲ್ವಾ, ಅವ್ರ ಸಬ್ಜೆಕ್ಟ್ ಟು ಫಿಟ್ನೆಸ್. ಅವರು ನಾಳೆ ಫಿಟ್ನೆಸ್ ನ ಕ್ಲಿಯರ್ ಮಾಡಿದ ಫಿಟ್ನೆಸ್ ಟೆಸ್ಟ್ ನ ಅವಾಗ ಅವ್ರು ಸ್ಕ್ವಾಡ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಅವ್ರೇನಾದ್ರು ಕ್ಲಿಯರ್ ಮಾಡಕ್ ಆಗಿಲ್ಲ ಅಂದ್ರೆ ಅವ್ರ ಜಾಗದಲ್ಲಿ ಬೇರೆಯವ್ರನ್ನ ತಗೋತಾರೆ. ಮತ್ತೆ ಶ್ರೇಯಸ್ ಅಯ್ಯರ್, KL ರಾಹುಲ್, ಶ್ರೇಯಸ್ ಅಯ್ಯರ್, KL ರಾಹುಲ್ ಬಿಡಂಗೆ ಇಲ್ಲ. ಮತ್ತೆ ಇಶಾನ್ ಕಿಶನ್ ಲಾಸ್ಟ್ ಅಫ್ಘಾನಿಸ್ತಾನ ವಿರುದ್ಧನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದ್ರಿಂದ ಅವ್ರಿಗೂ ಚಾನ್ಸ್ ಕೊಟ್ಟಿದ್ದಾರೆ. ಮತ್ತೆ ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್, ಇವ್ರು ಚೆನ್ನಾಗಿನೇ ಮಾಡ್ತಾರೆ. ಬೌಲಿಂಗು ಬ್ಯಾಟಿಂಗ್ ಎರಡರಲ್ಲೂ ಕಾಂಟ್ರಿಬ್ಯೂಷನ್. ಅಕ್ಷರ್ ಪಟೇಲ್ ಇವರು ಅಷ್ಟೇ ಆಲ್ರೌಂಡರು. ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರ ಇಂಜುರಿ ಇಂದ ಇನ್ನೂ ರಿಕವರಿ ಆಗಿಲ್ಲ. ಅವ್ರ ಕೈಲಿ ಫಿಟ್ನೆಸ್ ಟೆಸ್ಟ್ ಇತ್ತು, ಅದನ್ನ ಕ್ಲಿಯರ್ ಮಾಡಕ್ ಆಗಿಲ್ಲ. ಆದ್ರಿಂದ ನಿತೀಶ್ ರೆಡ್ಡಿನೇ ಕಂಟಿನ್ಯೂ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ನೆಕ್ಸ್ಟ್ ಯಾವ್ದಾದ್ರು ಮೇಲಾದ್ರೂ ODI ಸೀರೀಸ್ ಆಡಿದಾಗ ಅವಾಗ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇಂಗ್ಲೆಂಡ್ ವಿರುದ್ಧ ಅವರು ಆಗಲ್ಲ. ಆದ್ರಿಂದನೇ ನಿತೀಶ್ ರೆಡ್ಡಿನ ಹಾಕೊಂಡಿದ್ದಾರೆ. ಮತ್ತೆ ಕುಲ್ದೀಪ್ ಯಾದವ್ ಚೈನಾ ಮ್ಯಾನು, ಒಂಥರ ಮಿಸ್ಟ್ರಿ ಸ್ಪಿನ್ನರು, ಸಕದಾಗಿ ಆಗ್ತಾರೆ. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ. ನೋಡಿ, ಬುಮ್ರಾ ಬ್ಯಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಬುಮ್ರಾ ಬ್ಯಾಕ್ ಆಗ್ತಾ ಇದ್ದಾಗನೇ ಪ್ರಿನ್ಸ್ ಯಾದವ್ ಅವರೆಲ್ಲ ಜಾಗ ಖಾಲಿ ಮಾಡ್ಕೊಳ್ಳೇಬೇಕಾಯ್ತು. ಆದ್ರಿಂದ ಜಸ್ಪ್ರೀತ್ ಬುಮ್ರಾ ಬಂದಿದ್ದಾರೆ. ಮತ್ತೆ ಪ್ರಸಿದ್ಧ ಕೃಷ್ಣ ಲಾಸ್ಟ್ ಅಫ್ಘಾನಿಸ್ತಾನ ವಿರುದ್ಧ ಲಾಸ್ಟ್ ಮ್ಯಾಚ್ ಅಲ್ಲಿ 5 ವಿಕೆಟ್ಸ್ ತಗೊಂಡು ಚೆನ್ನಾಗಿನೇ ಒಳ್ಳೆ ಸ್ಪೆಲ್ ಹಾಕಿದ್ರು. ಆದ್ರಿಂದ ಪ್ರಸಿದ್ಧ ಕೃಷ್ಣ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮತ್ತೆ ಹರ್ಷಿತ್ ರಾಣನು ಗಂಭೀರ್ ಜಾಸ್ತಿ ಒಲವು ತೋರಿಸಿದ್ರೆ ಹರ್ಷಿತ್ ರಾಣ ಮೇಲೆ. ಅವ್ರಿಗೂ ಸ್ವಲ್ಪ ಇಂಜುರಿ ಆಗಿತ್ತು. ಬಟ್ ಲಾಸ್ಟ್ 3ನೇ ODIಗೆನೆ ಅಫ್ಘಾನಿಸ್ತಾನ ವಿರುದ್ಧ ಬಂದಿದ್ರು, ಟೀಮ್ಗೆ ಎಂಟ್ರಿ ಕೊಟ್ಟಿದ್ರು. ಬಟ್ ರಿಸ್ಕ್ ತಗೊಳಕ್ ಬೇಡ ಯಾಕಂದ್ಬಿಟ್ಟು ಅವ್ರನ್ನ ಆಡ್ಸಕ್ ಹೋಗಿದ್ದಿಲ್ಲ. ಆದ್ರಿಂದ ಇಂಗ್ಲೆಂಡ್ ವಿರುದ್ಧ ಹಾಕೊಂಡಿದ್ದಾರೆ ನೋಡಿ. ಮತ್ತೆ ಹರ್ಷದೀಪ್ ಸಿಂಗ್ ಏನೋ ಈ ನಡುವೆ ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇಲ್ಲ. ಬಟ್ ಆದ್ರೂ ಹರ್ಷದೀಪ್ ಸಿಂಗ್ ಒಳ್ಳೆ ಬೌಲರೇ, ಆದ್ರಿಂದ ಹರ್ಷದೀಪ್ ಸಿಂಗ್ ನೇ ಹಾಕೊಂಡಿದ್ದಾರೆ. ಮತ್ತೆ ಗುರ್ನೂರ್ ಬ್ರಾರ್. ನೋಡಿ, ಇಲ್ಲಿ ಸ್ವಲ್ಪ ಒಲವು ಅನ್ನೋದು ಪ್ರಿನ್ಸ್ ಯಾದವ್ ಗಿಂತನೂ ಗುರ್ನೂರ್ ಬ್ರಾರ್ ಮೇಲೆನೆ ತೋರಿಸ್ತಾರೆ. ಸೆಲೆಕ್ಷನ್ ಕಡೆಯಿಂದಾನೇ ಇರ್ಬೋದು, ಇಲ್ಲ ಗಂಭೀರ್ ಕಡೆಯಿಂದಾನೇ ಇರ್ಬೋದು. ಗುರ್ನೂರ್ ಬ್ರಾರ್ ಮೇಲೆ ಸ್ವಲ್ಪ ಒಲವು ತೋರಿಸ್ತಾ ಇದೆ. ಯಾಕಂದ್ರೆ ಅಫ್ಘಾನಿಸ್ತಾನ ವಿರುದ್ಧ ಅಷ್ಟೇ ಫಸ್ಟ್ ಡೆಬ್ಯೂಟೆಂಟ್ ಮ್ಯಾಚ್ ಅಲ್ಲೇ 3 ವಿಕೆಟ್ಸ್ ತಗೊಂಡ್ರು, ಚೆನ್ನಾಗಿ ಮಾಡ್ತಾ ಇದಾರೆ, ಒಳ್ಳೆ ಬೌಲಿಂಗ್ ನ ಆಗ್ತಾ ಇದಾರೆ. ಆದ್ರಿಂದ ಇವ್ರ ಕಡೆ ಒಲವು ತೋರಿಸಿದ್ರೆ. ಇಂಡಿಯಾದು ಅಫ್ಘಾನಿಸ್ತಾನ ವಿರುದ್ಧ ಸ್ಕ್ವಾಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧ ಸ್ಕ್ವಾಡ್ ಏನ್ ಡಿಫ್ರೆನ್ಸ್ ಇರೋದು ಅಂದ್ರೆ ಯಶಸ್ವಿ ಜೈಸ್ವಾಲ್ ಇಲ್ಲ. ಯಶಸ್ವಿ ಜೈಸ್ವಾಲ್ ಏನಕ್ಕಿಲ್ಲ ಅಂದ್ರೆ ಲಾಸ್ಟ್ ಮ್ಯಾಚ್ ಅವ್ರಿಗೆ ಚಾನ್ಸ್ ಸಿಗ್ತಾ ಇದ್ದಿಲ್ಲ. ಅಫ್ಘಾನಿಸ್ತಾನ ವಿರುದ್ಧನೇ ಅವ್ರ ಸೀರೀಸ್ ಅಲ್ಲಿ ಚಾನ್ಸ್ ಸಿಗ್ತಾ ಇದ್ದಿಲ್ಲ. ಬಟ್ ಶುಭ್ಮನ್ ಗಿಲ್ ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡ್ಕೊಟ್ರು ಅವ್ರ ಸ್ಥಾನ. ಆದ್ರಿಂದ ಯಶಸ್ವಿ ಜೈಸ್ವಾಲ್ ಆಡಿದ್ರು. ಬಟ್ ಏನಾದ್ರು ಶುಭ್ಮನ್ ಗಿಲ್ ಆ ಮ್ಯಾಚ್ ಅಲ್ಲಿ ಆಡಿದ್ರೆ ಇವರು ಯಶಸ್ವಿ ಜೈಸ್ವಾಲ್ ಆಡ್ತಾ ಇದ್ದಿಲ್ಲ. ಬಟ್ ಇಂಗ್ಲೆಂಡ್ ವಿರುದ್ಧ ಆತರ ಮಾಡಕ್ಕಾಗಲ್ಲ. ಆದ್ರಿಂದ ಶುಭ್ಮನ್ ಗಿಲ್ ರೋಹಿತ್ ಶರ್ಮನ್ ಓಪನಿಂಗ್ ಮಾಡ್ತಾರೆ. ಆದ್ರಿಂದ ಯಶಸ್ವಿ ಜೈಸ್ವಾಲ್ ಚಾನ್ಸ್ ಇಲ್ಲ. ಮತ್ತೆ ವಿರಾಟ್ ಕೊಹ್ಲಿ ಬಿಡಿ, ಮತ್ತೆ ಇನ್ಯಾರು ಮಿಸ್ ಆಗಿದ್ದಾರೆ, ಅರ್ಶದೀಪ್ ಒಬ್ರು ಮಿಸ್ ಆಗಿದ್ದಾರೆ. ಮತ್ತೆ ಪ್ರಿನ್ಸ್ ಯಾದವ್ ಅವರು ಸಹ ಮಿಸ್ ಆಗಿದ್ದಾರೆ. ಇನ್ನ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ ಅಂತ ಹೇಳ್ಬೋದು. ಅದೇ ಒಂದ್ 3-4 ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಇನ್ನೆಲ್ಲ ಆಲ್ಮೋಸ್ಟ್ ಅಫ್ಘಾನಿಸ್ತಾನ ವಿರುದ್ಧ ಯಾವ ಸ್ಕ್ವಾಡ್ ಇತ್ತು ಅದೇ ಸ್ಕ್ವಾಡ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೋಡಿ, ಇಂಗ್ಲೆಂಡ್ ವಿರುದ್ಧ ಯಾವ ಸ್ಕ್ವಾಡ್ ಇರುತ್ತೋ ಆಲ್ಮೋಸ್ಟ್ ವರ್ಲ್ಡ್ ಕಪ್ ಗೆ ಇದೇ ಸ್ಕ್ವಾಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಇಂಗ್ಲೆಂಡ್ ಸ್ಟ್ರಾಂಗ್ ಟೀಮ್ ವಿರುದ್ಧ ಒಳ್ಳೆ ಸ್ಕ್ವಾಡ್ ಜೊತೆನೆ ಹೋಗ್ತಾರೆ ಯಾವಾಗ್ಲೂ ಅಷ್ಟೇ. ಯಾವ್ದೇ ಟೀಮ್ ಆಗ್ಲಿ ಸ್ಟ್ರಾಂಗ್ ಟೀಮ್ ವಿರುದ್ಧ ಒಂಥರ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ರೆ ಸ್ಕ್ವಾಡ್ ನ ಹೋಗೋದು. ಆಲ್ಮೋಸ್ಟ್ ನನ್ಗೆ ಅನ್ಸ್ತಾಗೆ ಇದ್ರಲ್ಲೇ ಏನಾದ್ರು 1-2 ಚೇಂಜಸ್ ಆಗ್ಬೋದು. ಇನ್ನು ಆಲ್ಮೋಸ್ಟ್ ಇದೆ ODI ವರ್ಲ್ಡ್ ಕಪ್ ಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಆದ್ರಿಂದ ಈ ಟೀಮ್ ಒಳಗಡೆ ಇದ್ದಾರಲ್ವಾ ಪ್ಲೇಯರ್ಸ್, ಅವ್ರನ್ನೇ ಜಾಸ್ತಿ ಆಡ್ಸಕ್ ನೋಡ್ತಾ ಇರ್ತಾರೆ. ನೋಡೋಣ ಯಾರ್ಯಾರು ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರಂತ. ಮೇನ್ ಎಲ್ಲಾರ್ ಕಣ್ಣು ಯಾರ ಮೇಲೆ ಇದೆ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ. ಏನಕ್ಕಂದ್ರೆ ಅವರು ಈ ಸಲನೇ ODI ವರ್ಲ್ಡ್ ಕಪ್ 2027 ಲಾಸ್ಟ್ ಆಗುತ್ತೆ. ಆದ್ರಿಂದ ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತ ಎಲ್ಲರೂ ರೋಹಿತ್ ಶರ್ಮಾ ಫ್ಯಾನ್ಸ್ ಇರ್ಬೋದು, ಇಂಡಿಯಾ ಫ್ಯಾನ್ಸ್ ಇರ್ಬೋದು, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇರ್ಬೋದು,
ಎಲ್ಲರೂ ಅಷ್ಟೇ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ಲಿ ಅಂತಾನೆ ಕೇಳ್ಕೊತಾ ಇರ್ತಾರೆ. ನೋಡೋಣ ಅವರು ವಿರಾಟ್ ಕೊಹ್ಲಿ ಬರೀ ಇಂಜುರಿಯಿಂದ ಬರ್ತಾ ಇರೋದು, ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಯಾವ ರೀತಿ ಆಡ್ತಾರಂತ. ಬಟ್ ರೋಹಿತ್ ಶರ್ಮಾ ಪರವಾಗಿಲ್ಲ, ಅಫ್ಘಾನಿಸ್ತಾನ ವಿರುದ್ಧ ಚೆನ್ನಾಗೇನೆ ಆಡಿದ್ರು. ಬಟ್ ಆದ್ರೂ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅವ್ರ ಕಡೆಯಿಂದ, ವಿರಾಟ್ ಕೊಹ್ಲಿ ಕಡೆಯಿಂದ ಅಷ್ಟೇ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇನ್ನ ಶ್ರೇಯಸ್ ಅಯ್ಯರ್ ಎಲ್ಲರೂ ಅಷ್ಟೇ, ಇವ್ರು ಯಾಕಂದ್ರೆ ಇದು ODI ವರ್ಲ್ಡ್ ಕಪ್ ಗೆ ಹೋಗುವಂತ ಸ್ಕ್ವಾಡ್ ಆಲ್ಮೋಸ್ಟ್ ಅಲ್ವ, ಆದ್ರಿಂದ ಪ್ರತಿಯೊಬ್ರು ಪರ್ಫಾರ್ಮೆನ್ಸ್ ಕೊಡ್ಲಿ, ಬೌಲಿಂಗ್ ಅಲ್ಲೂ ಅಷ್ಟೇ ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಎಲ್ಲಾದ್ರಲ್ಲೂ ಪರ್ಫಾರ್ಮೆನ್ಸ್ ಕೊಡ್ಲಿ. ಸ್ಕ್ವಾಡ್ ಒಂಥರ ಚೆನ್ನಾಗಿದೆ ಮಗ, ಓವರ್ ಆಲ್ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ನೋಡಕ್ಕೆ. ಬ್ಯಾಟಿಂಗ್ ಯೂನಿಟ್ ಅಲ್ಲಿ ಇರ್ಬೋದು, ಬೌಲಿಂಗ್ ಯೂನಿಟ್ ಅಲ್ಲಿ ಇರ್ಬೋದು, ಮತ್ತೆ ಆಲ್ರೌಂಡರ್ ಅಲ್ಲೂ ಅಷ್ಟೇ ನಿತೀಶ್ ಕುಮಾರ್ ರೆಡ್ಡಿ ಇದ್ದಾರೆ. ಒಂದ್ ವೇಳೆ ಏನಾದ್ರು ಹಾರ್ದಿಕ್ ಪಾಂಡ್ಯ ಟೀಮ್ಗೆ ಎಂಟ್ರಿ ಕೊಟ್ಟಾಗ ಅವಾಗ ನಿತೀಶ್ ಕುಮಾರ್ ರೆಡ್ಡಿ ಅವ್ರಿಗೆ ಹಾರ್ದಿಕ್ ಪಾಂಡ್ಯಗೆ ಜಾಗ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ, ನಿತೀಶ್ ಕುಮಾರ್ ರೆಡ್ಡಿ ಕೂತ್ಕೊಳ್ಳೇಬೇಕಾಗುತ್ತೆ. ಇಂಗ್ಲೆಂಡ್ಗಂತೂ ಒಳ್ಳೆ ಫೈಟ್ ಕೊಡೋ ಸ್ಕ್ವಾಡ್ ಮತ್ತೆ ಟಕ್ಕರ್ ಕೊಡೋ ಸ್ಕ್ವಾಡ್ ಅಂತಾನೆ ಹೇಳ್ಬೋದು. ಹೌದು, ಇವಾಗ ಇಂಡಿಯಾದ ಡಾಮಿನೇಷನ್ ಅನ್ನೋದು ಜಾಸ್ತಿ ಇದೆ, ODI ಅಂತ ಬಂದಾಗ್ಲಿರ್ಬೋದು, T20 ಅಂತ ಬಂದಾಗ್ಲಿರ್ಬೋದು, ಡಾಮಿನೇಷನ್ ಅನ್ನೋದು ಜಾಸ್ತಿ ಇದೆ. ಬಟ್ ರೀಸೆಂಟ್ ಆಗಿ ಸ್ವಲ್ಪ ODI ಅಲ್ಲಿ ಸೀರೀಸ್ ನ ಸೋತ್ರು, ಬಟ್ ಲಾಸ್ಟ್ ಸೀರೀಸ್ ನ ವಿನ್ ಆಗಿದ್ದಾರೆ. ಬಟ್ ಆದ್ರೆ ಇಂಗ್ಲೆಂಡ್ ವಿರುದ್ಧ ODI ಸೀರೀಸ್ ನ ವಿನ್ ಆಗೋದು ಅಷ್ಟು ಈಸಿ ಇರಲ್ಲ, ಸಖತ್ ಕಷ್ಟ ಇರುತ್ತೆ. ಬಟ್ ಆದ್ರೆ ಈ ಸ್ಕ್ವಾಡ್ ನೋಡ್ತಾ ಇದ್ರೆ ಇಂಗ್ಲೆಂಡ್ ವಿರುದ್ಧ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಎದ್ದು ಕಾಣ್ತಾ ಇರೋದು, ಅದನ್ನ ನೋಡೋಣ ಏನಾಗುತ್ತೆ ಅಂತ. ಇದು ಮಗ ಟೀಮ್ ಇಂಡಿಯಾ ಸ್ಕ್ವಾಡ್ ಇಂಗ್ಲೆಂಡ್ ವಿರುದ್ಧ 3 ODI ಮ್ಯಾಚ್ ಸೀರೀಸ್ಗೆ. ಇವಾಗ ನಿಮ್ಗೆ ಏನಿಸ್ತು, ಸ್ಕ್ವಾಡ್ ಚೆನ್ನಾಗಿದೆನಾ ಇಲ್ಲ ಚೆನ್ನಾಗಿಲ್ವಲ್ಲ, ಬೇರೆ ಯಾರಾದ್ರೂ ಪ್ಲೇಯರ್ಸ್ ತಗೋಬೇಕಾಗತ್ತೆ ಇಲ್ಲ ಇದ್ರಲ್ಲಿ, ಈ ಸ್ಕ್ವಾಡ್ ಅಲ್ಲಿ ಯಾರಾದ್ರೂ ಕೂರ್ಸ್ಬೇಕಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.